ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಹನೂರ್ ಲೋಕೇಶ್. ವೀಕ್ಷಕರೇ, ರಾಹುಗ್ರಸ್ತ ಚಂದ್ರಗ್ರಹಣ ಇದೇ ತಿಂಗಳು ಸೆಪ್ಟೆಂಬರ್ 7ನೇ ತಾರೀಕು 2025ನೇ ಇಸ್ವಿಯಲ್ಲಿ ಬರ್ತಾ ಇರುವಂತಹ ಈ ಒಂದು ಚಂದ್ರಗ್ರಹಣ, ಇದರ ಒಂದು ತೀವ್ರತೆ ಅನ್ನುವಂತಹದ್ದು ಯಾವ ಒಂದು ರಾಶಿಗಳ ಮೇಲೆ ಹಾಗೂ ನಕ್ಷತ್ರಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ, ಹಾಗೆಯೇ ಯಾವ ಒಂದು ರಾಶಿಯವರಿಗೆ ಶುಭ ಫಲಿತಾಂಶಗಳಿದೆ ಹಾಗೂ ಅಶುಭ ಅನ್ನುವಂಥದ್ದಿದೆ, ಹಾಗೆಯೇ ಮಿಶ್ರಮ ಫಲಿತಾಂಶಗಳಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಹಾಗೆಯೇ ಗ್ರಹಣದ ಸಮಯ ಏನು, ಅದರ ನಿಯಮಗಳನ್ನು ಏನು ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗಿದೆ. ಗ್ರಹಣದ ಸಮಯ ಅನ್ನುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಈ ಒಂದು ಗ್ರಹಣ ಅನ್ನುವಂಥದ್ದು ಗೋಚರವಾಗ್ತಾ ಇದೆ, ಹಾಗಾಗಿ ನಾವು ಆಚರಣೆ ಮಾಡಬೇಕಾಗಿರುವಂತಹದ್ದಾಗಿದೆ. ಈ ಒಂದು ರಾಹುಗ್ರಹಣ, ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನುವಂತಹದ್ದು ಸ್ಪರ್ಶಕಾಲ 7ನೇ ತಾರೀಕು ಭಾನುವಾರ ರಾತ್ರಿ 9:56ಕ್ಕೆ ಸ್ಪರ್ಶಕಾಲವಾಗ್ತಾ ಇದೆ. ಮಧ್ಯಕಾಲ ಬಂದು 11:47ಕ್ಕೆ ಆಗ್ತಾ ಇರುವಂತಹದ್ದು. ಹಾಗೆಯೇ ಮೋಕ್ಷಕಾಲ ಬಂದು ರಾತ್ರಿ 1:27ರವರೆಗೂ, ಸುಮಾರು 1:30 ತನಕಲೂ ಕೂಡ 9:45 ಕೂಡ 1:15 ಸಮಯಗಳ ಕಾಲ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಅನ್ನುವಂಥದ್ದು ಗೋಚರವಾಗ್ತಾ ಇರುವುದು ಭಾರತದಲ್ಲಿ. ಇದರ ಒಂದು ನಿಯಮಗಳೇನು ಫಾಲೋ ಮಾಡಬೇಕು ಅಂದರೆ, ಯಾರು ಚೆನ್ನಾಗಿ ಕೈಕಾಲು ಗಟ್ಟಿಯಾಗಿದೆ, ಆರೋಗ್ಯವಾಗಿದ್ದಾರೆ ಅಂತಹವರು ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣವನ್ನು ಫಾಲೋ ಮಾಡಬೇಕಾಗಿರೋದು ಭೋಜನದ ಸಮಯ 1:30 ಒಳಗೆ ಈ ಒಂದು ಭೋಜನವನ್ನು ಮುಗಿಸಿರಬೇಕಾಗುತ್ತೆ. ವೃದ್ಧರು, ಬಾಲ್ಯದಲ್ಲಿರುವಂತಹ ಚಿಕ್ಕ ಮಕ್ಕಳು, ಪ್ರೆಗ್ನೆಂಟ್ ಲೇಡೀಸ್ ಇವರೆಲ್ಲರೂ ಕೂಡ 4:30 ಒಳಗೆ ಭೋಜನವನ್ನು ಸ್ವೀಕರಿಸಬೇಕಾಗುತ್ತೆ. ಅದಾದ ನಂತರ ರಾತ್ರಿಯ ಊಟವನ್ನು ಯಾವುದೇ ಕಾರಣಕ್ಕೂ ಮಾಡೋ ಹಾಗಿಲ್ಲ. ಹಾಗೇನೆ ಏನು ಮಾಡಬೇಕಪ್ಪ, ಯಾವ ರಾಶಿಯವರಿಗೆ ಒಂದು ಶಾಂತಿ ಅನ್ನುವಂಥದ್ದಿದೆ, ಶತಭಿಷ ನಕ್ಷತ್ರ, ಹಾಗೆಯೇ ಪೂರ್ವ ಭಾದ್ರ, ಉತ್ತರ ಭಾದ್ರ ನಕ್ಷತ್ರಗಳು ಶಾಂತಿಯನ್ನು ಖಂಡಿತವಾಗಿ ಮಾಡಿಸ್ಕೊಳ್ಳೇಬೇಕಾಗ್ತದೆ. ಹಾಗೆಯೇ ಈ ಒಂದು ರಾಶಿಗಳಲ್ಲಿರುವಂತಹವರು ಮೇಷ, ವೃಷಭ, ಕನ್ಯಾ ಇವರಿಗೆ, ಧನುಸ್ಸು ಈ 4 ರಾಶಿಯವರಿಗೆ ಶುಭ ಫಲಿತಾಂಶವಿದೆ. ಮಕರ, ಸಿಂಹ, ತುಲ, ಮಿಥುನ ಈ ರಾಶಿಯವರಿಗೆ ಮಿಶ್ರಮ ಫಲವಿದೆ. ಹಾಗೆಯೇ ಕುಂಭ, ವೃಶ್ಚಿಕ, ಮೀನ ಈ ರಾಶಿಗಳಿಗೆ ಅಶುಭ ಫಲ ಇರುವಂತಹದ್ದು. ಹಾಗಾಗಿ ಬಹಳಷ್ಟು ಜಾಗೃತರಾಗಿರಬೇಕಾಗುತ್ತೆ. ಈ ಸಮಯದಲ್ಲಿ ನೀವು ಏನು ಮಾಡಬೇಕಪ್ಪ ಅನ್ನೋದಾದರೆ, ಗ್ರಹಣದ ಸಮಯದಲ್ಲಿ ವಿಷ್ಣು ಸಹಸ್ರನಾಮ, ಶಿವಾನಂದ ಲಹರಿ, ಹಾಗೆಯೇ ಲಲಿತಾ ಸಹಸ್ರನಾಮಗಳು, ಹಾಗೆಯೇ ದೇವರ ನಾಮಗಳನ್ನು ಜಪ ಮಾಡುವಂತಹದ್ದು. ಈ ರೀತಿಯಾಗಿ ದೇವರ ನಾಮಗಳನ್ನು ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೆ ಕೇಳಿಸ್ಕೊಳ್ಳುವಂಥದ್ದಾದರೂ ಮಾಡಬೇಕು. ದೇವಾಲಯಗಳಲ್ಲಿ ಗ್ರಹಣ ಸಮಯಗಳಲ್ಲಿ ಶಾಂತಿಗಳ ಮಾಡುವಂತಹ ದೇವಾಲಯಗಳಲ್ಲಿ ಹೋಗಿ ಅದರಲ್ಲಿ ಪಾಲ್ಗೊಳ್ಳುವಂಥದ್ದನ್ನು ಮಾಡಬೇಕು. ಇದರಿಂದಾಗಿ ನಿಮಗೆ ಗ್ರಹಣದ ಒಂದು ಪ್ರಭಾವ ಅಥವಾ ಆ ಸಮಯದಲ್ಲಿ ನೀವು ಯಾವುದೇ ಒಂದು ಮಂತ್ರವನ್ನು ಜಪ ಮಾಡಿದಾಗ ಅದರ ಒಂದು ದುಪ್ಪಟ್ಟಾದಂತಹ ಒಂದು ಫಲ ಅನ್ನುವಂಥದ್ದು ನಿಮಗೆ ಲಭ್ಯವಾಗ್ತದೆ. ಖಂಡಿತವಾಗಿ ಈ ಒಂದು ಚಂದ್ರಗ್ರಹಣ ಕಠಿಣವಾಗಿದೆ, ಇದನ್ನು ಫಾಲೋ ಮಾಡಿ, ನಿಮಗೆ ಅನುಕೂಲವಾಗುತ್ತೆ. ಹಾಗೇನೆ ಕೆಳಗೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಚ್ಚಿನ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ನೀವು ಪಡ್ಕೊಳ್ಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ನ ಕೂಡ ಫಾಲೋ ಮಾಡಿ.